ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನದ ನಡುವೆ ಯುದ್ಧಕ್ಕೆ ಸಿದ್ಧತೆಗಳು ನಡೀತಾ ಇವೆಯಾ? ತನ್ನ ನೆಲದ ಮೇಲೆ ನಡೆದ ವಾಯುದಾಳಿಗೆ ಪ್ರತೀಕಾರವನ್ನು ಹೇಳುವುದಾಗಿ ಅಬ್ಬರಿಸಿದ್ದ ಆಫ್ಘನಿಸ್ತಾನ ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆಯಾ? ಸದ್ಯಕ್ಕೆ ಅಕಾಲಿಕ ದಾಳಿಯ ಮೂಲಕ ಪಾಕಿಸ್ತಾನ ಒಂದೇ ಬಾರಿ ಎರಡೆರಡು ಶತ್ರುಗಳಿಗೆ ಯುದ್ಧಾಹ್ವಾನ ಕೊಟ್ಟಂತಾಯ್ತಾ? ಇಂಥ ಅನುಮಾನಗಳಿಗೆ ಕಾರಣವಾಗ್ತಾ ಇರೋದು ಪಾಕಿಸ್ತಾನದ ಪಶ್ಚಿಮದಲ್ಲಿನ ಡುರಾಂಡ್ ಲೈನ್ ಬಳಿ ವಾತಾವರಣ ಹೆಚ್ಚು ಉದ್ವಿಗ್ನಗೊಳ್ತಾ ಇರೋದ್ರಿಂದ. ಈಗ ಪಾಕಿಸ್ತಾನದ ವಿರುದ್ಧ ಸೇಡಿಗಾಗಿ ಆಫ್ಘನಿಸ್ತಾನದ ಸುಮಾರು 15,000 ಯೋಧರು ಪಾಕ್ ಗಡಿಯ ಕಡೆಗೆ, ಅದರಲ್ಲೂ ಖೈಬರ್ ಪಖ್ತೂನ್ಖ್ವಾ ಪ್ರದೇಶಕ್ಕೆ ಅಂಟಿಕೊಂಡಿರೋ ಮೀರ್ ಆಲಿ ಗಡಿಯ ಕಡೆಗೆ ಬರ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಇದು ಪಾಕಿಸ್ತಾನದ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಪಾಕ್ ಮತ್ತು ಆಫ್ಘನ್ ಗಡಿಯಲ್ಲಿ ಒಂದು ಯುದ್ಧ ನಡೆದೇ ಹೋಗುತ್ತಾ? ಈ ಡುರಾಂಡ್ ಲೈನ್ ಅಂದ್ರೆ ಯಾವುದು? ಪಾಕಿಸ್ತಾನ ವಾಯುದಾಳಿ ಮಾಡಿರೋ ಪ್ರದೇಶ ಎಲ್ಲಿದೆ? ಆಫ್ಘನಿಸ್ತಾನದ ಜೊತೆಗಿನ ಈ ದುಶ್ಮನಿ ಪಾಕಿಸ್ತಾನಕ್ಕೆ ಕಾಸ್ಟ್ಲಿ ಆಗತ್ತೆ ಅಂತ ಹೇಳಲಾಗ್ತಾ ಇರೋದು ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಎಲ್ಲ ಅಲ್ಲ, ಏನೇನೂ ಚೆನ್ನಾಗಿಲ್ಲ. ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾತಾಡೋದು ಬೇಡ. ಬೆಲೆ ಏರಿಕೆ ಅನ್ನೋದು ನಿಯಂತ್ರಣ ರೇಖೆಯನ್ನು ದಾಟಿ ಹೋಗ್ತಾ ಇದೆ. ಸಾಲ ಹೆಚ್ಚಾಗಿದೆ. ಅಮೆರಿಕ ಕೈ ಬಿಟ್ಟಿದೆ. ಚೈನಾ ಸರಿಯಾಗಿ ಕೈ ಹಿಡಿತಾ ಇಲ್ಲ. ಈ ಮಧ್ಯೆ ಅಲ್ಲಿನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಿಡುಗಡೆಗಾಗಿ ದೊಡ್ಡ ಮಟ್ಟದ ಪ್ರತಿಭಟನೆಗಳಾದವು. ಇಮ್ರಾನ್ನ ಬಿಡೋದಕ್ಕೆ ಸೇನೆ ಒಪ್ಪುತ್ತಾ ಇಲ್ಲ. ಬಿಡದೇ ಇದ್ರೆ ನೀವು ಯಾರು ನೆಮ್ಮದಿಯಾಗಿರೋದಕ್ಕೆ ನಾವು ಬಿಡೋದಿಲ್ಲ ಅಂತ ಇಮ್ರಾನ್ ಬೆಂಬಲಿಗರು ಅಬ್ಬರಿಸ್ತಾ ಇದ್ದಾರೆ. ಇದರ ಜೊತೆಗೆ ಅಮೆರಿಕ ಕೂಡ ಇಮ್ರಾನ್ ಬಿಡುಗಡೆಯನ್ನು ಬಯಸ್ತಾ ಇದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಇಲ್ಲಿ ಇಮ್ರಾನ್ ಖಾನ್ ಹೊರಗೆ ಬರಲಿ ಅಂತ ಅಮೆರಿಕದ ಮುಂದಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಯಸ್ತಾ ಇದ್ದಾರಂತೆ. ಇಮ್ರಾನ್ ಜೈಲಿಗೆ ಹೋಗೋದಕ್ಕೆ ಅಮೆರಿಕದ ಡೆಮೊಕ್ರೆಟಿಕ್ ಸರ್ಕಾರ ಕಾರಣ ಆಗಿತ್ತು. ಹೀಗಾಗಿ ಇಮ್ರಾನ್ನ ಹೊರಗೆ ಕರ್ಕೊಂಡು ಬಂದು ತಮ್ಮ ಕೈಯಲ್ಲಿ ಇಟ್ಕೋಬೇಕು ಅಂತ ಅಮೆರಿಕದ ಮುಂದಿನ ಅಧ್ಯಕ್ಷರು ಭಾವಿಸ್ತಾ ಇದ್ದಂತೆ ಕಾಣ್ತಾ ಇದೆ. ಹಾಗೇನಾದರೂ ಆಗಿ ಇಮ್ರಾನ್ ಜೈಲಿಂದ ಹೊರಗೆ ಬಂದ್ರೆ ಮತ್ತೆ ಪಾಕಿಸ್ತಾನದಲ್ಲಿ ಸರ್ಕಾರ ಪತನವಾಗಿ ಹೊಸ ಸರ್ಕಾರ ರಚನೆಯಾಗುವ ಸಾಧ್ಯತೆಗಳಿರುತ್ತವೆ. ಯಾವ ಪ್ರಧಾನಿನೂ 5 ವರ್ಷ ಆಳಿಲ್ಲ, ಯಾವ ಸರ್ಕಾರವೂ ಪೂರ್ಣಾವಧಿ ಸರ್ಕಾರ ಅನ್ನಿಸ್ಕೊಂಡಿಲ್ಲ ಅನ್ನೋ ಕುಖ್ಯಾತಿಯನ್ನು ಹೊತ್ತಿರೋ ಪಾಕಿಸ್ತಾನ ಈ ಬಾರಿ ಕೂಡ ಅದನ್ನು ನಿಜ ಮಾಡುತ್ತೆ. ಇಂಥ ಸಂದರ್ಭದಲ್ಲಿ ಇರಲಾರದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಹಾಗೆ ಪಾಕಿಸ್ತಾನ ಆಫ್ಘನಿಸ್ತಾನವನ್ನು ತಡೆದುಕೊಂಡು ಬಂದಿದೆ. ಕಳೆದ ಕೆಲ ದಿನಗಳ ಹಿಂದೆ ಪಾಕ್ ಆಫ್ಘನ್ ಗಡಿಯಲ್ಲಿನ ದಕ್ಷಿಣ ವಜೀರಿಸ್ತಾನದಲ್ಲಿ TTP ಅಂದರೆ ತೆಹರಿಕ್ ಎ ತಾಲಿಬಾನ್ ಪಾಕಿಸ್ತಾನ ಅನ್ನೋ ಪಾಕ್ ಮೂಲದ ಉಗ್ರ ಸಂಘಟನೆ ಅಲ್ಲಿನ ಸೇನಾ ಪೋಸ್ಟ್ ಒಂದರ ಮೇಲೆ ದಾಳಿ ಮಾಡಿತು. ಅದರಲ್ಲಿ 16 ಮಂದಿ ಸಾವಿಗೀಡಾದರು. ಹಾಗೆ ನೋಡಿದ್ರೆ ಕಳೆದ 2 ವರ್ಷಗಳಿಂದ ಪಾಕಿಸ್ತಾನದಲ್ಲಿ ಉಗ್ರರ ದಾಳಿಗಳು ತೀವ್ರವಾಗ್ತಾ ಇವೆ. 2022ಕ್ಕೆ ಹೋಲಿಕೆ ಮಾಡಿದರೆ ದಾಳಿಗಳು 3 ಪಟ್ಟು ಹೆಚ್ಚಾಗಿವೆ. ಕಳೆದ ಒಂದೇ ವರ್ಷದಲ್ಲಿ ಅಲ್ಲಿ ಸಾವಿಗೀಡಾದವರ ಸಂಖ್ಯೆ 1,500 ಮಂದಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಸುಮಾರು 500 ಮಂದಿ ಪೊಲೀಸರು ಹಾಗೂ ಪಾಕಿಸ್ತಾನಿ ಸೈನಿಕರಿದ್ದಾರೆ. ಭಾರತದ ಮೇಲೆ ಉಗ್ರರನ್ನ ನುಗ್ಗಿಸಿ ಕಾಶ್ಮೀರದಲ್ಲಿ ಸದಾ ಸಂಘರ್ಷಕ್ಕೆ ಕಾರಣವಾಗ್ತಾ ಇದ್ದ ಪಾಕಿಸ್ತಾನ ಈಗ ತಾನೇ ಮಾಡಿಕೊಂಡ ಕರ್ಮದ ಫಲವನ್ನು ಉಣ್ತಾ ಇದೆ. ಅಲ್ಲಿ ತಾನೇ ಸೃಷ್ಟಿ ಮಾಡಿದ್ದ ತಾಲಿಬಾನ್ನ ಅಂಗಸಂಸ್ಥೆಯೊಂದು ಇವತ್ತು ಪಾಕಿಸ್ತಾನವನ್ನ ಹರ್ಕಂಡು ತಿನ್ನೋದಕ್ಕೆ ಶುರು ಮಾಡಿದೆ. ಇಲ್ಲಿ ಈ ತೆಹರಿಕ್ ತಾಲಿಬಾನ್ ಅನ್ನೋದು ಬೇರೆ ಯಾವುದೋ ಅನ್ಯಗ್ರಹದಿಂದ ಬಂದ ಸಂಘಟನೆ ಏನಲ್ಲ, ಅಥವಾ ಹೊರಗಿನ ದೇಶದಿಂದ ಬಂದು ಪಾಕಿಸ್ತಾನದಲ್ಲಿ ದಾಳಿ ಮಾಡ್ತಾ ಇರೋ ಸಂಘಟನೆ ಕೂಡ ಅಲ್ಲ. ಅದರ ಉಗಮ ಬೆಳವಣಿಗೆ ಎಲ್ಲ ಆಗಿದ್ದು ಪಾಕಿಸ್ತಾನದಲ್ಲೇ. ಅದಕ್ಕೆ ಬೇಕಾದ ಗೊಬ್ಬರ ನೀರು ಕೊಟ್ಟಿದ್ದು ಪಾಕಿಸ್ತಾನನೇ. ನಿಮಗೆ ಗೊತ್ತಲ್ಲ, 80ರ ದಶಕದಲ್ಲಿ ಪಾಕಿಸ್ತಾನದ ಪಕ್ಕದಲ್ಲಿದ್ದ ಆಫ್ಘನಿಸ್ತಾನ ರಷ್ಯಾದ ಪ್ರಭಾವಕ್ಕೆ ಒಳಗಾಗ್ತಾ ಹೋಯಿತು. ಅದನ್ನ ನೋಡಿ ಹೊಟ್ಟೆ ಕಿಚ್ಚುಗೆ ಬಿದ್ದ ಅಮೆರಿಕ ಆಫ್ಘನಿಸ್ತಾನದಿಂದ ಸೋವಿಯತ್ ಎದ್ದು ಹೋಗ್ಲಿ ಅಂತ ಬಯಸ್ತಾ ಇತ್ತು. ಯಾಕೆಂದ್ರೆ ಅಷ್ಟೊತ್ತಿಗಾಗಲೇ ಅಮೆರಿಕ ಇರಾನ್ ಅನ್ನ ಕಳ್ಕೊಂಡಿತ್ತು. ಅಲ್ಲಿ ಇಸ್ಲಾಮಿಕ್ ಕ್ರಾಂತಿಯಾಗಿ ಅಮೆರಿಕ ಬೆಂಬಲಿಗ ರಾಜ ಶಾ ಪೆಹ್ಲವಿಯನ್ನ ಪದಚ್ಯುತಗೊಳಿಸಿ ಖೊಮೇನಿಗಳ ಆಳ್ವಿಕೆ ಅಲ್ಲಿ ಶುರುವಾಗಿತ್ತು. ಈ ಕ್ರಾಂತಿಯ ಹಿಂದೆ ಸೋವಿಯತ್ ಇತ್ತು ಅನ್ನೋದು ಗೌಪ್ಯ ವಿಷಯ ಏನಾಗಿರಲಿಲ್ಲ. ಇನ್ನು ಇಸ್ರೇಲ್ ಭಾಗದಲ್ಲಿ ಅಮೆರಿಕ ಇಸ್ರೇಲಿಗೆ ಬೆಂಬಲವಾಗಿ ನಿಂತಿದೆ ಅನ್ನೋ ಕಾರಣಕ್ಕೆ ಪ್ಯಾಲೆಸ್ತೀನಿಯರನ್ನ ರಷ್ಯಾ ಬೆಂಬಲಿಸೋದಕ್ಕೆ ಶುರು ಮಾಡಿತ್ತು. ಇನ್ನು ಸಿರಿಯಾದಲ್ಲಿ ಕೂಡ 80ರ ದಶಕದ ಹೊತ್ತಿಗೆ ಅಮೆರಿಕದ ಪ್ರಭಾವ ಸಂಪೂರ್ಣವಾಗಿ ಕಡಿಮೆಯಾಗಿತ್ತು. ಅಲ್ಲೂ ರಷ್ಯಾ ತನ್ನ ಪ್ರಭಾವವನ್ನು ಹೆಚ್ಚು ಮಾಡಿಕೊಂಡಿತ್ತು. ಹೀಗೆ ಮಧ್ಯಪ್ರಾಚ್ಯ ಭಾಗದಲ್ಲಿ ಅಮೆರಿಕದ ಹಿಡಿತ ಕಡಿಮೆ ಆಗ್ತಾ ರಷ್ಯಾ ಅಲ್ಲಿ ಬಲಿಷ್ಠಗೊಳ್ತಾ ಹೋಗ್ತಾ ಇದ್ರೆ ಮುಂದೊಂದು ದಿನ ಅಲ್ಲಿ ತನ್ನ ಅಸ್ತಿತ್ವವನ್ನೇ ಕಳ್ಕೋಬೇಕಾಗಿ ಬಂದಿತ್ತು ಅನ್ನೋ ಆತಂಕ ಅಮೆರಿಕನ ಕಾಡೋದಿಕ್ಕೆ ಶುರುವಾಯಿತು. ಹೀಗಾಗಿ ಆಫ್ಘನಿಸ್ತಾನದಿಂದ ರಷ್ಯಾನ ಓಡಿಸೋದಕ್ಕೆ ಅಮೆರಿಕ ಪಾಕಿಸ್ತಾನದ ಸಹಾಯವನ್ನು ಪಡ್ಕೊಳ್ತು. ಇನ್ನು ರಷ್ಯಾದ ವಿರುದ್ಧ ಹೋರಾಡೋದಕ್ಕೆ ಪಾಕಿಸ್ತಾನ ತನ್ನ ಸೇನೆಯನ್ನು ಕಳಿಸೋ ಹಾಗಿರಲಿಲ್ಲ. ಹೀಗಾಗಿ ಅಲ್ಲೊಂದು ಮುಜಾಹಿದೀನ್ ಪಡೆಯನ್ನು ಸೃಷ್ಟಿ ಮಾಡಬೇಕಿತ್ತು. ಅದಕ್ಕೆ ಪಾಕಿಸ್ತಾನ ಸಿದ್ಧ ಆಯಿತು. ಹೇಗೂ ರಷ್ಯಾದ ಆಕ್ರಮಣದಿಂದ ಒಂದಷ್ಟು ಆಫ್ಘನರು ಗಡಿ ದಾಟಿ ಪಾಕಿಸ್ತಾನಕ್ಕೆ ಬಂದಿದ್ರು. ಅವರಿಗಾಗಿ ಪಾಕ್ ನಿರಾಶ್ರಿತ ಶಿಬಿರಗಳನ್ನು ತೆರೀತು. ಅಲ್ಲೇ ಅವರಿಗೆ ಬಂದೂಕಿನ ತರಬೇತಿ ಆರಂಭ ಆಯಿತು. ಜೊತೆಗೆ ಪಾಕಿಸ್ತಾನ ಮತ್ತು ಆಫ್ಘನಿಸ್ತಾನದ ಗಡಿಯಲ್ಲಿ ಅಂದರೆ ಖೈಬರ್ ಪಖ್ತೂನ್ಖ್ವಾ ಪ್ರದೇಶಕ್ಕೆ ದಿಯೋಬಂದ್ ಮುಲ್ಲಾಗಳನ್ನ ಕರ್ಕೊಂಡು ಹೋಗಿ ಅವರ ಮೂಲಕ ಸಾಲಾಗಿ ಮದರಸಾಗಳನ್ನು ತೆರೆಸಿ ಪಾಪ ಆಫ್ಘನಿಸ್ತಾನದ ಮಕ್ಕಳಿಗೆ
ಮತದ ಅಮಲನ್ನು ತಲೆಗೆ ತುಂಬೋ ಕೆಲಸವನ್ನು ಪಾಕಿಸ್ತಾನವೇ ಮಾಡ್ತು. ಅವತ್ತು ಹಾಗೆ ಮದರಸಾಗಳಲ್ಲಿ ಶರಿಯಾ ಕಾನೂನುಗಳನ್ನು 7ನೇ ಶತಮಾನದ ಮತೀಯ ನಂಬಿಕೆಗಳನ್ನು ತಲೆಗೇರಿಸ್ಕೊಂಡು ಬಂದ್ರಲ್ಲ, ಅವರನ್ನೇ ತಾಲಿಬಾನಿಗಳು ಅಂದರೆ ಸ್ಟೂಡೆಂಟ್ಸ್ ಅಂತ ಕರೆಯಲಾಯಿತು. ಮುಂದೆ ಆ ಯುದ್ಧದಲ್ಲಿ ಪಾಕಿಸ್ತಾನದ ISI ತಯಾರು ಮಾಡಿದ ಮುಜಾಹಿದೀನುಗಳು ಅಮೆರಿಕ ಕೊಟ್ಟ ಹಣ ಹಾಗೂ ಆಯುಧಗಳು ರಷ್ಯಾನ ಸೋಲೋ ಹಾಗೆ ಮಾಡಿದ್ವು. 1989ರ ಹೊತ್ತಿಗೆ ರಷ್ಯಾ ಆಫ್ಘನಿಸ್ತಾನದಿಂದ ಎದ್ದು ಹೋಯಿತು. ಅಲ್ಲಿ ತಾಲಿಬಾನ್ ಆಡಳಿತ ಶುರುವಾಯಿತು. ಅದಕ್ಕೆ ಮೊದಲು ಮಾನ್ಯತೆ ಕೊಟ್ಟ ದೇಶ ಕೂಡ ಈ ಪಾಕಿಸ್ತಾನನೇ. ಅಷ್ಟಕ್ಕೆ ಎಲ್ಲ ನಿಂತು ಹೋಗಿದ್ರೆ ಸರಿ ಇರ್ತಾ ಇತ್ತು. ಆದರೆ ಹಾವು ಸಾಕಿದ ಮೇಲೆ ಅದರಿಂದ ಕಚ್ಚಿಸ್ಕೊಳ್ಳದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ನೋಡಿ. ಆಫ್ಘನ್ ನೆಲದಲ್ಲಿ ಹುಟ್ಟಿದ್ದ ಉಗ್ರ ಸಂಘಟನೆಗಳು ಅಮೆರಿಕಾದ ವಿರುದ್ಧ ದಾಳಿಗೆ ನಿಂತು. ಅಲ್ ಖೈದಾ ಅಮೆರಿಕಾದ ಮೇಲೆ ವೈಮಾನಿಕ ದಾಳಿಯನ್ನು ಮಾಡಿತು. ಅದಕ್ಕೆ ಪ್ರತೀಕಾರವಾಗಿ ಅಮೆರಿಕ ಆಫ್ಘನಿಸ್ತಾನದ ಮೇಲೆ ದಾಳಿಗೆ ಮುಂದಾಯಿತು. ಆ ಸಂದರ್ಭದಲ್ಲಿ ಪಾಕಿಸ್ತಾನ ಕೂಡ ಅಮೆರಿಕಾದ ಪರ ನಿಂತುಕೊಳ್ತು. ಅಲ್ಲಿ ತಾನೇ ಹುಟ್ಟಿಸಿದ್ದ, ತಾನೇ ಬೆಳೆಸಿದ್ದ ತಾಲಿಬಾನಿಗಳನ್ನ ಹೊಸಕ್ಕೆ ಹಾಕೋದು ತನಗೆ ಕಷ್ಟನೇ ಅಲ್ಲ ಅಂತ ಪಾಕ್ ಭಾವಿಸಿತ್ತು. ಆದರೆ ಅಲ್ಲಿ ಪಾಕಿಸ್ತಾನ ಏನು ಅಂದುಕೊಂಡಿತ್ತೋ ಅದಕ್ಕೆ ತದ್ವಿರುದ್ಧವಾಗಿ ಎಲ್ಲ ನಡೆಯೋದಕ್ಕೆ ಶುರುವಾದವು. ಆಫ್ಘನಿಸ್ತಾನದಲ್ಲಿ ರಷ್ಯಾದ ವಿರುದ್ಧ ವಿದ್ಯಾರ್ಥಿಗಳ ಸೃಷ್ಟಿಗೆ ದೇವಬಂದ್ ಮದರಸಾಗಳು ಶುರುವಾಗಿದ್ವಲ್ಲ, ಅವೇ ಮದರಸಾಗಳು ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲಿ ಕೂಡ ತಾಲಿಬಾನಿಗಳನ್ನು ಸೃಷ್ಟಿ ಮಾಡಿದ್ವು. ಹಾಗೆ ಪಾಕಿಸ್ತಾನದಲ್ಲಿ ಹುಟ್ಟುಕೊಂಡ ತಾಲಿಬಾನಿಗಳು ಪಾಕಿಸ್ತಾನದಲ್ಲಿ ಕೂಡ ಆಫ್ಘನಿಸ್ತಾನದಲ್ಲಿರೋ ಥರದ 7ನೇ ಶತಮಾನದ ಶರಿಯಾ ಕಾನೂನುಗಳ ದೇಶವನ್ನು ರಚನೆ ಮಾಡಬೇಕು ಅಂತ ಹೊರಟು ನಿಂತರು. ಅದಕ್ಕೆ ಸರಿಯಾಗಿ ಯಾವಾಗ ಪಾಕಿಸ್ತಾನ ಅಮೆರಿಕ ಜೊತೆ ಸೇರಿಕೊಂಡು ತಾಲಿಬಾನಿಗಳ ಮೇಲೆ ದಾಳಿಗೆ ಮುಂದಾಯಿತೋ, ಪಾಕಿಸ್ತಾನದ ಈ ತೆಹರಿಕ್ ಇ ತಾಲಿಬಾನ್ ಪಡೆ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡಿತು. ಆವತ್ತು ಮಾಡಿದ ಪಾಪವನ್ನು ಪಾಕಿಸ್ತಾನ ಇವತ್ತಿಗೂ ಕೂಡ ಅನುಭವಿಸ್ತಾ ಬರ್ತಾ ಇದೆ. ಅವತ್ತು ಆಫ್ಘನಿಸ್ತಾನ ತನ್ನ ಕೈಯಲ್ಲಿದ್ದರೆ ಅಲ್ಲಿಂದ ಭಯೋತ್ಪಾದಕರನ್ನು ಸೃಷ್ಟಿ ಮಾಡಿ ಭಾರತಕ್ಕೆ ಕಳುಹಿಸಬಹುದು ಅಂತ ಪಾಕಿಸ್ತಾನ ಭಾವಿಸ್ತಾ ಇತ್ತು. ಆಫ್ಘನ್ ರಷ್ಯಾ ಯುದ್ಧ ಮುಗಿದ ಕೂಡಲೇ ಅಲ್ಲಿಂದ ಮುಜಾಹಿದೀನುಗಳು ನುಗ್ಗಿದ್ದು ನಮ್ಮ ಕಾಶ್ಮೀರಕ್ಕೇನೆ. ಇದನ್ನೇ ಮುಂದುವರೆಸಿದ್ರೆ ಭಾರತವನ್ನು ನಾಶ ಮಾಡೋದು ಎಷ್ಟರ ಕೆಲಸ ಅಂತ ಪಾಕ್ ಭಾವಿಸ್ತು. ಜೈಷ್, ಲಷ್ಕರ್ ಮುಂತಾದ ಸಂಘಟನೆಗಳಿಗೆ ಆಫ್ಘನಿಸ್ತಾನದ ನೆಲದಲ್ಲಿ ತರಬೇತಿ ಕೊಡೋ ಕೆಲಸ ನಡೀತು. ಆದರೆ ಪಾಕಿಸ್ತಾನ ಸಾಕಿದ ಈ ಹಾವುಗಳು ಹೆಚ್ಚು ದಿನ ಬುಟ್ಟಿಲ್ ಕೂತು ಇವರು ಪುಂಗಿ ನಾದಕ್ಕೆ ತಲೆ ಆಡಿಸೋ ಕೆಲಸವನ್ನು ಮಾಡಲಿಲ್ಲ. ಅವು ಸಾಕಿದವರ ವಿರುದ್ಧನೂ ಬುಸುಗುಡೋದಕ್ಕೆ ಶುರು ಮಾಡಿದ್ವು. ಈಗ ಪಾಕಿಸ್ತಾನಕ್ಕೆ ಅದು ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಇತ್ತೀಚೆಗಂತೂ TTPಯ ಅಬ್ಬರ ಪಾಕಿಸ್ತಾನದಲ್ಲಿ ತುಂಬಾನೇ ಹೆಚ್ಚಾಗ್ತಾ ಇದೆ. ಮೊನ್ನೆ ಕೂಡ ಅಮೆರಿಕ ಆಫ್ಘನಿಸ್ತಾನದಿಂದ ಎದ್ದು ಹೋದ ಮೇಲೆ ಅಲ್ಲಿ ಯಾವ ತಾಲಿಬಾನ್ ಆಡಳಿತವನ್ನು ನಡೆಸಬೇಕು ಅನ್ನೋದನ್ನು ನಿರ್ಧರಿಸಿದ್ದು ಪಾಕಿಸ್ತಾನನೇ. ಹಾಗ ಆಫ್ಘನಿಸ್ತಾನದಲ್ಲಿ ಆಡಳಿತಕ್ಕೆ ಬಂದ ತಾಲಿಬಾನ್ ಪಾಕಿಸ್ತಾನದಲ್ಲಿನ ತೆಹರಿಕಿ ತಾಲಿಬಾನನ್ನ ನಿಯಂತ್ರಿಸುತ್ತೆ ಅಂತ ಪಾಕಿಗಳು ಭಾವಿಸಿದ್ರು. ಆದರೆ ಆಫ್ಘನ್ನ ಅಧಿಕಾರ ಸಿಕ್ಕ ಮೇಲೆ ಅಲ್ಲಿನ ತಾಲಿಬಾನಿಗಳು ಯಾವ ತೆಹರಿಕು ಯಾವ ತಾಲಿಬಾನು ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ, ನೀವುಂಟು ಅವರುಂಟು ಅಂತ ಕೈ ಕೊಡುಕೊಂಡು ಬಿಟ್ರು. ಮತ್ತೊಂದು ಕಡೆ ಡ್ಯೂರಾಂಡ್ ಲೈನ್ ಅಂದರೆ ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನದ ನಡುವೆ ಬ್ರಿಟಿಷರು ಎಳೆದಿದ್ದ ಗಡಿ ರೇಖೆ ಇದೆ ನೋಡಿ, ಅದನ್ನು ನಾವು ಒಪ್ಪೋದಿಲ್ಲ ಅಂತ ಆಫ್ಘನಿಸ್ತಾನದ ತಾಲಿಬಾನ್ ಹೇಳ್ತು. ಪಶ್ತೂನಿ ಜನಾಂಗ ಗಡಿಯ ಎರಡೂ ಕಡೆ ಇದ್ದಾರೆ, ಆ ಕಡೆನೂ ಇದ್ದಾರೆ ಈ ಕಡೆನೂ ಇದ್ದಾರೆ. ಹೀಗಾಗಿ ಎಲ್ಲೆಲ್ಲಿ ಪಶ್ತೂನಿಗಳಿದಾರೋ ಅದೆಲ್ಲ ಆಫ್ಘನಿಸ್ತಾನನೇ ಆಗಬೇಕು ಅಂತ ಅವರು ಕೂತ್ಕೊಂಡ್ರು. ಗಡಿಯಲ್ಲಿ ಗುಂಡುಗಳು ಹಾರೋದಕ್ಕೆ ಶುರುವಾದವು. ಇದು ಪಾಕಿಗಳನ್ನು ಎಷ್ಟು ಕೆರಳಿಸ್ತು ಅಂದ್ರೆ ಅವರು ಆಫ್ಘನಿಸ್ತಾನದ ಜೊತೆಗಿನ ವ್ಯಾಪಾರ ಸಂಬಂಧಗಳನ್ನು ರದ್ದು ಮಾಡಿ ಸುಮಾರು 5 ಲಕ್ಷ ಆಫ್ಘನ್ನರನ್ನ ಪಾಕಿಸ್ತಾನದಿಂದ ಹೊರಹಾಕೋದಿಕ್ಕೆ ಮುಂದಾದ್ರು. ಅದು ಎಂಥ ಅಮಾನವೀಯ ಕೃತ್ಯ ಅಂದ್ರೆ ದಶಕಗಳಿಂದ ಪಾಕಿಸ್ತಾನದಲ್ಲಿ ನೆಲೆಸಿದ್ದ ಇವರೇ ಕರ್ಕೊಂಡು ಬಂದು ಆಶ್ರಯ ಕೊಟ್ಟ ಕುಟುಂಬಗಳೇನಿದ್ವು ಅವುಗಳ ಮನೆಗಳನ್ನು ಪಾಕಿಸ್ತಾನ ಕೆಡುತ್ತು. ಚಳಿಗಾಲದಲ್ಲಿ ಅವರನ್ನ ಆಫ್ಘನಿಸ್ತಾನಕ್ಕೆ ಬರಿಗೈಯಲ್ಲಿ ವಾಪಸ್ಸು ಕಳುಹಿಸಲಾಯಿತು. ಗೆಳೆಯರೆ, ಅವರು ಯಾರು ಅಕ್ರಮ ವಲಸಿಗರಾಗಿರಲಿಲ್ಲ, ಪಾಕಿಸ್ತಾನ ಕರ್ಕೊಂಡು ಬಂದ ವಲಸಿಗರಾಗಿದ್ರು ಅವರು. ಈಗ ಸಂಬಂಧಗಳು ಕೆಟ್ಟ ಕೂಡಲೇ ಅವರನ್ನ ಪಾಕ್ ಹೊರ ಹಾಕ್ತು. ಇದು ಕೂಡ ಆಫ್ಘನರು ಕೆರಳು ಹಾಗೆ ಮಾಡ್ತು. ಅರೆ ತೇರೆ ಮೇರೆ ರಿಶ್ತಾ ಕ್ಯಾ ಲಾ ಇಲಾಹ ಇಲ್ಲಲ್ಲ ಅಂತ ಬಾಯಿ ತುಂಬಾ ಹೇಳೋ ಜನ ನಮ್ಮನ್ನು ಹೊರ ಹಾಕ್ತಾ ಇದ್ದಾರೆ. ಏನೂ ಸಂಬಂಧ ಇಲ್ಲದ ನಾವು ಶತ್ರುಗಳು ಅಂತ ತಿಳಿದಿದ್ದು ಭಾರತ ನಮಗೆ ಆಹಾರ, ಔಷಧ, ಬಟ್ಟೆ ಎಲ್ಲವನ್ನ ಕೊಟ್ಟು ಸಹಾಯ ಮಾಡ್ತಾ ಇದೆ. ಹಾಗಾದ್ರೆ ಶತ್ರುಗಳು ಯಾರು, ಮಿತ್ರರು ಯಾರು? ತಾಲಿಬಾನ್ ಆಡಳಿತ ಪಾಕಿಸ್ತಾನದ ವಿರುದ್ಧ ಸಿಡಿದು ನಿಂತಿದ್ದು ಇಲ್ಲಿಂದಾನೆ. ಆ ನಂತರ TTPಯ ದಾಳಿಗಳು ಕೂಡ ಪಾಕಿಸ್ತಾನದಲ್ಲಿ ಹೆಚ್ಚಾಗ್ತಾ ಹೋದವು. ಚೈನಾದ ಆಸ್ತಿ ಮತ್ತು ನಾಗರಿಕರನ್ನು ಅವರು ಟಾರ್ಗೆಟ್ ಮಾಡ್ಕೊಳ್ತಾ ಹೋದ್ರು. ಚೈನಾ ಪಾಕಿಸ್ತಾನದ ಮೇಲೆ ಒತ್ತಡ ಹೇರಿತು. ಚೈನಾದ ಕಣ್ಣೊರೆಸೋದಕ್ಕೆ ಪಾಕಿಸ್ತಾನ ಆಫ್ಘನಿಸ್ತಾನದ ಪೂರ್ವ ಭಾಗದಲ್ಲಿನ ಪಾಕ್ತಿಕಾ ಪ್ರದೇಶದ ಮೇಲೆ ವೈಮಾನಿಕ ದಾಳಿಯನ್ನು ಮಾಡಿತು. 2024ರಲ್ಲಿ ಪಾಕಿಸ್ತಾನ ಆಫ್ಘನರ ಮೇಲೆ ಮಾಡ್ತಾ ಇರೋ 2ನೇ ವೈಮಾನಿಕ ದಾಳಿ ಇದು.
ಕಳೆದ ಬಾರಿ ಏನೋ ಆಫ್ಘನಿಸ್ತಾನ ಸಹಿಸಿಕೊಳ್ತು, ಆದರೆ ಈ ಬಾರಿಯಲ್ಲಿನ ರಕ್ಷಣಾ ಸಚಿವಾಲಯ ಪಾಕಿಗಳಿಗೆ ಸರಿಯಾಗಿ ಪಾಠ ಕಲಿಸ್ತೀವಿ ಅಂತ ಹೊರಟಿದೆ. ಆಫ್ಘನಿಸ್ತಾನದ ಸುಮಾರು 15,000 ಸೈನಿಕರು ಕಾಬೂಲ್, ಕಂದಹಾರ್, ಹೇರತ್ ಮುಂತಾದ ಪ್ರದೇಶಗಳಿಂದ ಮೀರ್ ಅಲಿ ಬಾರ್ಡರ್ ಕಡೆಗೆ ಬರ್ತಾ ಇದ್ದಾರೆ. ಅವರು ಗಡಿ ದಾಟಿ ಒಳಗನುಗ್ಗಿದ್ರೆ ಅಲ್ಲಿ ಟಿಟಿಪಿ ಅವರ ಸಹಾಯಕ್ಕೆ ನಿಂತ್ಕೊಳ್ಳುತ್ತೆ. ಇಲ್ಲಿ ಪಾಕಿಸ್ತಾನದ ಸೇನೆಯ ಬಳಿ ಇರುವಷ್ಟು ಆಯುಧಗಳು ಆಫ್ಘನ್ ಸೇನೆಯ ಬಳಿ ಇಲ್ಲದೆ ಇರಬಹುದು, ಆದರೆ ಅವರು ಸಾಯೋದಿಕ್ಕೆ ಅಂತಲೇ ಹುಟ್ಟಿರೋ ಸೈನಿಕರು. ಪಾಕಿಗಳ ಹಾಗೆ ಸಂಬಳಕ್ಕಾಗಿ ಯುದ್ಧ ಮಾಡೋರಲ್ಲ. ಹೀಗಾಗಿ ಅಲ್ಲಿ ಯುದ್ಧನೇ ಆದರೆ ಪಾಕ್ ದೊಡ್ಡ ಮಟ್ಟದಲ್ಲಿ ನಷ್ಟಕ್ಕೀಡಾಗಬೇಕಾಗತ್ತೆ. ಗಡಿಯಲ್ಲಿನ ಪಾಕ್ ಸೇನೆಯನ್ನ ಆಫ್ಘನ್ ತಾಲಿಬಾನಿಗಳು ಎಂಗೇಜ್ ಮಾಡಿಕೊಂಡ್ರೆ ಪಾಕ್ ನೆಲದಲ್ಲಿ ತೆಹರಿಕ್ ತಾಲಿಬಾನಿ ಪಡೆಗಳು ಗೆರಿಲ್ಲಾ ದಾಳಿಗಳನ್ನ ತೀವ್ರಗೊಳಿಸ್ತಾ ಹೋಗುತ್ತವೆ. ಪಾಕಿಸ್ತಾನಕ್ಕೆ ಮುಂದೆ ಮಾರಿ ಹಬ್ಬನೇ ಇದೆ. ಹಾವು ಸಾಕಿದ ಮೇಲೆ ಹಾವುಗಳಿಂದ ಕಚ್ಚಿಸ್ಕೊಳ್ಳೇಬೇಕು ಅಂತ ದೊಡ್ಡವರೇನು ಸುಮ್ಮನೆನಾ ಹೇಳಿದ್ದಾರೆ. ಕಂಗ್ರಾಚುಲೇಷನ್ ಬ್ರದರ್, ಲ್ಯಾಟ್ರಿ. ಹೀಗೆ ಜಮೀರ್ ಸ್ಟೈಲಲ್ಲಿ ಹೇಳಿ ಆಫ್ಘನಿಸ್ತಾನದ ಮಕ್ಕಳಿಗೆ ಫಲ ಕೊಡೋ ಕೆಲಸನ ಈಗ ಭಾರತ ಸ್ವಲ್ಪ ಮಾಡಬೇಕು ಅಷ್ಟೇ. ಇದು ಗೆಳೆಯರೆ, ಆಫ್ಘನಿಸ್ತಾನದ ಗಡಿಯಲ್ಲಿ ಶುರುವಾಗಿರೋ ದಾಯಾದಿ ಕಲಹದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.